ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ದ ಚಾನಲ್. ನಂಗೆ ಅನ್ಸ್ತಿರೋದು ನಾನಂತೂ ಇದೊಂಥರ ಫೀಲಿಂಗ್ ಅಲ್ಲ. 20-30 ವರ್ಷ ಹುಡುಗರಿಗೆಲ್ಲ ಇರುತ್ತೆ. ಕೆಲಸ ಮಾಡ್ತಿದ್ದೀವಿ ಒಂದ್ ಕಡೆ ಸರ್ವೈವಲ್ಗೋಸ್ಕರ. ಏನೊಂದು 20 ಒಂದು 30,000 40,000 ಅಂದ್ರೆ ಒಂದು ಮಿನಿಮಲ್ ಸ್ಯಾಲ್ರಿ ಕೆಲಸ ಮಾಡ್ತಿರೋದು ಎಲ್ರು ಸರ್ವೈವಲ್ಗೋಸ್ಕರ ಅಷ್ಟೇ. ಆ ಸ್ಯಾಲ್ರಿ ನಾವು ರಿಚ್ ಹಾಕೋಗಲ್ಲ, ನಮ್ ಗೋಲ್ನ ಅಚೀವ್ ಮಾಡೋಕ್ಕಾಗಲ್ಲ. ಅಲ್ಲೊಂದು ಅಂದ್ರೆ ನಮ್ಮಿಂದ ಆಗುವಂತ ಕೆಲಸನೂ ಅಲ್ಲ ಆಕ್ಚುಲಿ. ಅದು ಯಾರು ಬೇಕಾದ್ರೂ ಮಾಡ್ಬೋದು. ಅಂದ್ರೆ ಯಾರೊಬ್ರು ಬೇಕು ಕೆಲಸ ಮಾಡಕ್ಕೆ, ನಾವು ಮಾಡ್ತಾ ಇದೀವಿ. ನಾವೆಲ್ಲ ಓದ್ಬೇಕಾದ್ರೆ ಹೆಂಗಿತ್ತಲ್ಲ, ಕ್ರಿಯೇಟಿವ್ ಫೀಲ್ಡ್ಸ್ ಅಂದ್ರೆ ಟೆಕ್ನಿಕಲ್ಸ್. ಅಂದ್ರೆ ಇವಾಗ ಇಂಜಿನಿಯರ್ ಆಗ್ತೀನಿ ಅಂತ ಓದಿದ್ರೆ ಆ ಆ ಓದೋ ಮೂಮೆಂಟ್ ಅಲ್ಲಿ ಪ್ರೌಡ್ ಇರುತ್ತಲ್ಲ ಎಷ್ಟು. ಇನ್ನು ನೆಕ್ಸ್ಟ್ ನಾನು ದೊಡ್ಡಾದ್ಮೇಲೆ ಇಂಜಿನಿಯರ್ ಆಗ್ತೀವಿ, ಆಮೇಲೆ ನನ್ನಿಂದ ಸುಮಾರು ಕೆಲ್ಸಗಳಾಗುತ್ತೆ. ಇದು ನೇಮ್ ದುಡ್ಡು, ನಂಗೆ ಒಳ್ಳೆ ನೇಮ್ ಬರುತ್ತೆ, ಫೇಮ್ ಬರುತ್ತೆ, ದುಡ್ಡು ಬರುತ್ತೆ. ನಾನು ಆ ಥರ ಓದ್ತಿದ್ದೀನಿ. ಬಟ್ ದೊಡ್ಡದಾದ್ಮೇಲೆ ಗೊತ್ತಾಗೋದು ಏನೇನಾಗುತ್ತೆ ಅಂತ. ಅಟ್ ದಿಸ್ ಪರ್ಸೆಂಟ್ ಸಿಚುವೇಶನ್ ಆಕ್ಚುಲಿ ಕೆಲಸ ಸಿಗೋದೇ ತುಂಬಾ ಕಷ್ಟ. ಕೆಲ್ಸ ಸಿಕ್ಕಿದ್ರು ಮೋಸ್ಟ್ ಎಲ್ಲ ಸೇಲ್ಸು, ಅದು ಇದು. ಸೇಲ್ ಮಾಡಬೇಕು, ಪ್ರೆಷರ್ ಇರುತ್ತೆ, ನೀನು ಮಾಡ್ಬೇಕಷ್ಟೇ. ಮತ್ತೆ ಫಿಸಿಕಲ್ ವರ್ಕ್ಸ್ ಈಗ ತುಂಬಾ ಸ್ವಿಗ್ಗಿ ಝೊಮ್ಯಾಟೊ ಎಲ್ಲರೂ ಮಾಡ್ತಾ ಇರ್ತಾರೆ ಅಷ್ಟೇ. ಅದು ಹೆವಿ ಬ್ಯಾಕ್ ಪೇನ್ ಆಕ್ಚುಲಿ. ನನಗೆ ಮೋರ್ ದೆನ್ 3-4 ಅವರ್ಸ್ ಗಾಡಿ ಓಡಿಸಿದ್ರೆ ಆಗಲ್ಲ, ಹೆವಿ ಬ್ಯಾಕ್ ಪೇನ್ ಬಂದ್ಬಿಡುತ್ತೆ. ಇನ್ನು ಅವರು ಫುಲ್ ಡೇ ಓಡಿಸ್ಬೇಕು, ಅದು ಫುಲ್ ಮಂತ್ ಓಡಿಸ್ಬೇಕು. ಯಾವಾಗಲೂ 1-2 ದಿನ ರೆಸ್ಟ್ ತಗೊಂಡು ಮನುಷ್ಯನ ಹೆಂಗ್ ಯೂಸ್ ಮಾಡ್ಕೊಂತಾರಲ್ಲ. ಆಕ್ಚುಲಿ ಥಿಂಗ್ಸ್ನ ಕ್ರಿಯೇಟ್ ಮಾಡಿರೋದು, ಈ ವರ್ಡ್ನ ಕ್ರಿಯೇಟ್ ಮಾಡಿರೋದು, ಆಮೇಲೆ ಇಷ್ಟು ವರ್ಷ ಸರ್ವೈವಲ್ ಆಗಿರೋದು ನಮ್ಮ ಆನ್ಸೆಸ್ಟರ್ಸ್ ಇಂದ. ಅಂದ್ರೆ ನಮ್ಮ ಫ್ಯೂಚರ್ ಜನರೇಷನ್ ಚೆನ್ನಾಗಿರ್ಲಿ ಅಂತ. ಬಟ್ ಆಕ್ಚುಲಿ ಒಬ್ಬ ಮನುಷ್ಯ ಒಂದು ಕಂಪ್ನಿನ ಕ್ರಿಯೇಟ್ ಮಾಡಿದ್ರೆ ಅದ್ರಲ್ಲಿ ಮಿನಿಮಮ್ ಒಂದು 1000 10,000 ಪೀಪಲ್ಸ್ ಇರ್ಬೋದು. ಅವ್ನು ಅಷ್ಟು ಜನನ ಯೂಸ್ ಮಾಡ್ಕೊಂತಾನೆ, ಯಾಕಂದ್ರೆ ಅವ್ನು ಬೆಳಿಬೇಕಂತ, ಅವ್ನು ದುಡ್ಡು ಮಾಡ್ಬೇಕಂತ, ಅವ್ನು ಚೆನ್ನಾಗಿರ್ಬೇಕಂತ. ಅಲ್ಲಿ ನಿಜವಾಗ್ಲೂ ಅವ್ನು ಯೋಚನೆ ಮಾಡ್ತಾನೆ ಇಲ್ಲೋ ಗೊತ್ತಿಲ್ಲ, ಇವ್ರಿಗೆಲ್ಲ ಯೂಸ್ ಆಗುತ್ತೆ ನನ್ನ ಕೆಲಸ ನನ್ನ ಕಂಪ್ನಿ ಕಟ್ಟಿದ್ರೆ. ಇಲ್ಲ ಅಂದ್ರೆ ಇವರೆಲ್ಲ ಇವ್ರಿಗೋಸ್ಕರ ನಾನು ಕಂಪ್ನಿ ಮಾಡ್ತಾ ಇದ್ದೀನಿ ಅಂತ ಯಾರು ನೋ ಬಡಿ. ಎಲ್ಲರೂ ಅವ್ರ ಸ್ವಾರ್ಥಕ್ಕೆ ಬದುಕ್ತಾ ಇರೋದು. ಅದರಲ್ಲೂ ಕೆಲವರು ಮಾತ್ರ ತುಂಬಾ ಸ್ವಾರ್ಥಗಳಿರ್ತಾ ಇದ್ದಾವೆ. ಅಂಡ್ ಇವಾಗ ಅದು ಆ ಬಿಸ್ನೆಸ್ ಮೈಂಡ್ ಸೆಟ್ ಹೆಂಗೆ, ಯೂಸಿಂಗ್ ದ ರಿಸೋರ್ಸಸ್ ಅಂಡ್ ಡೂಯಿಂಗ್ ಸಮಥಿಂಗ್ ಅಂಡ್ ಗೆಟಿಂಗ್ ಎ ಬಿಗ್ಗರ್ ಪ್ರಾಫಿಟ್ಸ್, ದಟ್ಸ್ ಬಿಸ್ನೆಸ್. ಅಂಡ್ ಹ್ಯೂಮನ್ ರಿಸೋರ್ಸ್ನ ಯೂಸ್ ಮಾಡೋದಿದೆಯಲ್ಲ, ಈಗ ಒಳ್ಳೆ ರೀತಿಲಿ ನಮ್ಮ ಬುದ್ಧಿವಂತಿಕೆನ ಯೂಸ್ ಮಾಡೋದು, ದಟ್ಸ್ ಗುಡ್. ಅಂಡ್ ಫಿಸಿಕಲಿ ತುಂಬಾ ಯೂಸ್ ಮಾಡ್ತಾರೆ. ಅದರಲ್ಲೂ ಅಂದ್ರೆ ಫಿಸಿಕಲಿ ಆಗಿನ ಕಾಲದಿಂದನೂ ಆಕ್ಚುಲಿ ಇವಾಗ ಏನಂದ್ರೆ ನಾವು ಮೆಂಟಲಿ ವರ್ಕ್ ಮಾಡಿಲ್ಲ ಅಂತ. ಈ ಜನರೇಷನ್ ಇಂದ ವರ್ಕ್ ಮಾಡ್ತಿರೋದು ಮೆಂಟಲಿ ವರ್ಕ್. ಬಟ್ ನಾವು ಹಿಂದೆ 19th ಸೆಂಚುರಿ 18th ಸೆಂಚುರಿ ಮತ್ತೆ ನಮ್ಮ ಪೂರ್ವಜರು ಆನ್ಸೆಸ್ಟರ್ಸ್ ಎಲ್ಲ ಫಿಸಿಕಲಿನೇ ವರ್ಕ್ ಮಾಡ್ತಿರೋದು. ಇವಾಗ ಮೆಂಟಲಿ ವರ್ಕ್ ಮಾಡ್ತಾ ಇರೋದು. ಈ ಮೆಂಟಲಿ ವರ್ಕ್ ಮಾಡ್ತಿರೋದ್ರಿಂದ ಮೆಂಟಲಿ ಪ್ರೆಷರ್ ಅನ್ಸುತ್ತೆ ಆಕ್ಚುಲಿ ಸ್ವಲ್ಪ. ಸಾರಿ, ಮೆಂಟಲಿ ಪ್ರೆಷರ್ ಅನ್ಸುತ್ತೆ ಅಂಡ್ ಫಿಸಿಕಲಿ ಈಸಿ ಅನ್ಸುತ್ತೆ. ಬಟ್ ಆಕ್ಚುಲಿ ನಮ್ಮ ಸ್ಟ್ರೆಂತ್ಗೆ ಮೀರಿದ ಕೆಲಸಗಳು ಕೊಡ್ತಾ ಇರೋದು ಫಿಸಿಕಲಿ. ಇಷ್ಟೆಲ್ಲ ಮಾಡಿ ಅಂದ್ರೆ ಆಕ್ಚುಲಿ ಸ್ವಿಗ್ಗಿಲೋ ಝೊಮ್ಯಾಟೊ ನಾನು ನೋಡಿದ್ದು, ಈ ಕೆಲಸ ಮಾಡ್ಬೇಕಂದ್ರೆ ಈ ಸ್ಟಾರ್ಟರ್ಸ್ನ ಕಂಪ್ಲೀಟ್ ಮಾಡ್ಬೇಕಂತ ಅಷ್ಟು ಮಾಡಿದ್ರೆ ಬೋನಸ್, ಇಲ್ಲಾಂದ್ರೆ ಇಲ್ಲ. ಒಂದು ಟಾರ್ಗೆಟ್ ಅಂತ ಕೊಡೋದು ಎಲ್ಲ ಕಡೆ, ನೀನು ಇಷ್ಟು ಮಾಡಿದ್ರೆ ನಿಂಗೆ ಬೋನಸ್ಸು, ಇಲ್ಲ ಟಾರ್ಗೆಟ್ ಅಚೀವ್ ಆಯಿತು, ಎಕ್ಸ್ಟ್ರಾ ಅಮೌಂಟು. ಆ ಎಕ್ಸ್ಟ್ರಾ ಅಮೌಂಟ್ಗೋಸ್ಕರ ಎಷ್ಟು ಕಷ್ಟ ಬರಬೇಕು, ಅದ್ರ ಮೇಲೆ ಕಮಿಟ್ಮೆಂಟ್ಸ್ ಇಟ್ಕೊಳೋದು. ಎಕ್ಸ್ಟ್ರಾ ಅಮೌಂಟ್ ಬರುತ್ತೆ. ಆ ಥರ ಎಲ್ಲ ನೋಡಿದಾಗ ಈ ಅಂದ್ರೆ ನನ್ಗೆ ಗೊತ್ತಿಲ್ಲ ನಿಮ್ಗೆ ಇದು ಅರ್ಥ ಆಗ್ತಾ ಇಲ್ವೋ. ಈವನ್ ನಾನು ಕೂಡ ಅದೇ ಕೆಲಸ ಮಾಡ್ತಿರೋದು. ಈ ಅಂದ್ರೆ ನಾಯಿಗಳನ್ನ ಹತ್ರ ಕರಿಬೇಕಾದ್ರೆ, ಇಲ್ಲ ಅವ್ರನ್ನ ಮಾತು ಕೇಳಬೇಕಂದ್ರೆ ಅವ್ರಿಗೆ ಬಿಸ್ಕೆಟ್ ಹಾಕಿ, ಯಾವ ಕಡೆ ಹೋಗ್ಬೇಕಂದ್ರೆ ಆ ಕಡೆ ಬಿಸ್ಕೆಟ್ ಹಾಕಿ ಸೇಮ್ ವೇ ದೇ ಡೂಯಿಂಗ್. ಆ್ಯಂಡ್ ಇದೇ ಥರನೇ ಪ್ರಪಂಚ ನಡೀತಿರೋದು. ಎವ್ರಿಬಡಿ ಈಸ್ ಗೆಟಿಂಗ್ ಯೂಸ್ಡ್, ದ ಕಾಮನ್ ಪೀಪಲ್ಸ್, ಎಸ್ಪೆಷಲಿ ಲೋವರ್ ಮಿಡಲ್ ಕ್ಲಾಸ್ ಪೀಪಲ್ಸ್ ಆ್ಯಂಡ್ ಪೂರ್ ಪೀಪಲ್ಸ್. ಅಂದರೆ ನಾವು ಆ್ಯಕ್ಚುಲಿ ಪೂರ್ ಪೀಪಲ್ಸ್ ಕ್ಯಾಟಗರಿನೇ ಬರೋದು ನನ್ನ ಪ್ರಕಾರ. ನಾನು ಪೂರಪ್ಪ, ನಾನು ಬಡವ. ಆ್ಯಂಡ್ ಇನ್ನು ನನ್ನ ಏಜ್ ಅವ್ರ ಬಗ್ಗೆನೇ ಮಾತಾಡ್ತೀನಿ, ಯಾಕಂದರೆ ನನಗೆ ಗೊತ್ತಿರೋ ವಾಟ್ ಐ ಫೀಲ್. ನನ್ನ ಪ್ರಕಾರ ಮೋಸ್ಟ್ ಅದನ್ನೇ ಫೀಲ್ ಮಾಡ್ತಾರೆ. ಅಂದರೆ ಈ ಪ್ರೆಷರು, ಈ ಕಷ್ಟ, ಅಂದರೆ ಫ್ಯೂಚರೇ ಇಲ್ಲ ನನಗಂತೂ ಕಾಣಿಸ್ತಿಲ್ಲಪ್ಪ. ನನ್ಗೆ ಗೊತ್ತಿಲ್ಲ ಎಷ್ಟು ಜನ ಕಾನ್ಫಿಡೆಂಟ್ ಆಗಿದ್ದಾರೆ ಫ್ಯೂಚರ್ ಮೇಲೆ, ಹೋಪ್ ಮಾಡ್ತಾ ಇದ್ದಾರೆ. ದುಡ್ಡಿದೆ, ಆ್ಯಕ್ಚುಲಿ ದುಡ್ಡಿದೆ, ಸ್ವಲ್ಪ ಜನದ ಹತ್ರ ಇದೆ, ಎಲ್ಲರ ಹತ್ರ ಇರಲ್ಲ. ಯಾಕಂದರೆ ಪಾಪ್ಯುಲೇಷನ್ ಜಾಸ್ತಿ ಇದೆ. ಅದು ಡಿವೈಡ್ ಆಗಿ ನಮ್ಮ ಹತ್ರ ಹಿಂದೆ ಎಷ್ಟೋ ಎಕರೆ ಜಮೀನಿತ್ತು, ಇವಾಗ ಎಷ್ಟೋ ತುಂಬ ಕಮ್ಮಿ. ಆ್ಯಂಡ್ ಯಾರು ತೋಟದಲ್ಲಿ ಹೋಗಿ ಕೆಲಸ ಮಾಡಿ ದುಡ್ಡು ಆ ಥರ ಎಲ್ಲ ಯಾರಿಲ್ಲ. ಎಲ್ಲ ಒಂದು ಸರ್ವೈವಲ್ಗೆ ಈಸಿ ಕೆಲಸ
ಮಿನಿಮಲ್ ಸ್ಯಾಲ್ರಿ, ಅಷ್ಟೇ ಕಮಿಟ್ಮೆಂಟ್ಸು, ಅಷ್ಟೇ ದುಡ್ಡು ಖರ್ಚು ಮಾಡಬೇಕು. ಬೆಂಗಳೂರು ಒಂದು ಲೈಫ್ ಇರುತ್ತೆ ಅಂತಾನೆ ಬರೋದು, ಬಟ್ ಆದರೆ ಈ ಕೆಲ್ಸದ ಹತ್ರ ಇಲ್ಲಿ ಎಲ್ಲ ಕೂಲಿ ಥರ ನೋಡಿ, ಕೂಲಿನೇ, ವಿ ಆರ್ ಡೂಯಿಂಗ್ ಜಸ್ಟ್ ಕೂಲಿ ಅಷ್ಟೇ. ಕಾರ್ಪೊರೇಟ್ ಎಂಪ್ಲಾಯ್ಸ್ ಮೇ ಬಿ ಏನೋ, ಬಟ್ ಅವ್ರಿಗೂ ಮೆಂಟಲಿ ತಿಂದಾಕ್ಬಿಡ್ತಾರೆ. ದ ಲೈಫ್ ಇಸ್ ಟೂ ಹಾರ್ಡ್. ಇದೆಲ್ಲದರಿಂದ ಹೊರಗೆ ಬರ್ಬೇಕಂತ ಈ ಫ್ರೆಂಡ್ಸು ಅವ್ರ ಜೊತೆ ಮಾತಾಡ್ಕೊಂಡು ಕೆಲವೊಮ್ಮೆ ಟ್ರಿಪ್ ಮಾಡ್ಕೊಂಡು, ಎಷ್ಟೋ ಟ್ರಿಪ್ಗಳು ಹೋಗಲ್ಲ, ಕ್ಯಾನ್ಸಲ್ ಆಗುತ್ತೆ. ಅಂದರೆ ತುಂಬ ಕಷ್ಟ ಇದೆ ಅದನ್ನ ಆ್ಯಕ್ಚುಲಿ. ಈ ಟ್ರಿಪ್ಗೆ ಹೋಗೋ ದಟ್ಸ್ ದ ಬಿಗ್ಗೆಸ್ಟ್. ಈಗ ನಾವು ಟ್ರಿಪ್ಗೆ ಹೋಗಿ ಎಷ್ಟು ಎಂಜಾಯ್ ಮಾಡ್ತೀವಿಲ್ವ, ಅದು ಬಟ್ ಅದು ಟ್ರಿಪ್ಗೆ ಹೋಗ್ಬೇಕಂತ ಪ್ಲಾನ್ ಮಾಡಿ ರೆಡಿಯಾಗಿ ಅವಾಗ ನಿಂತ್ಕೊಂತೀವಲ್ಲ, ಅದು ನಡೆಯುತ್ತಲ್ಲ, ದಟ್ಸ್ ದ ಬಿಗ್ಗೆಸ್ಟ್ ಥಿಂಗ್ ಟ್ರಿಪ್ಪಲ್ಲಿ. ಅಲ್ಲಿ ತನಕ ಹೋಗೋದೇ ಕಷ್ಟ ಆ್ಯಕ್ಚುಲಿ. ಆ್ಯಂಡ್ ಇದೆಲ್ಲದ್ರ ಮಧ್ಯೆ ಇದೆ ಚಿಕ್ಕ ಚಿಕ್ಕ ಹ್ಯಾಪಿನೆಸ್, ಇದರಲ್ಲೇ ಖುಷಿ ಪಡ್ತಾರೆ. ಇನ್ನು ಇದ್ರ ಮಧ್ಯೆ ಎಲ್ಲ ನಮ್ಮ ಡ್ರೀಮ್ಸ್ ಎಲ್ಲ ಹೋಯ್ತು, ಅದೆಲ್ಲ ಅಷ್ಟೇ. ಇಲ್ಲಿ ಅಂದರೆ ಒಂದು ಲೆವೆಲ್ಗೆ ಅಟ್ಲೀಸ್ಟ್ ಐ ಕ್ಯಾನ್ ಸರ್ವೈವ್ ವಿತೌಟ್ ಎ ಸ್ಯಾಲ್ರಿ ಒಂದು 3 months 4 months ಅಂತಲೂ ಹೋಗೋ ತುಂಬ ಕಷ್ಟ ಇದೆ. ಇದ್ರ ಮಧ್ಯೆ ಗೋಲ್ಸು, ಡ್ರೀಮ್ಸು, ಫೇವ್ರೇಟ್ ಕಾರ್ಸು, ಹೌಸು, ದಟ್ ಕಾಂಟ್, ಅದಾಗಲ್ಲ. ಬಟ್ ಆಗಕ್ಕೆ ಬಿಡಬಾರ್ದು ನಾವು. ದೇರ್ ಇಸ್ ಅ ವೇ. ಇವಾಗ ನಾವು ಅಂದರೆ ಕೆಲಸ ಮಾಡಬೇಕು, ಸಂಬಳ ಬರುತ್ತೆ, ಸರ್ವೈವ್ ಮಾಡಬೇಕು. ಕೆಲವೊಂದು ಲೂಪ್ಸ್ ಇರುತ್ತೆ ಆ್ಯಕ್ಚುಲಿ. ಎಲ್ಲೋ ಒಂದು ಕಡೆ ಅಪ್ಪಿತಪ್ಪಿ ಇನ್ವೆಸ್ಟ್ ಮಾಡಿ ಸಕ್ಸಸ್ ಆದರೆ ಏನೋ ಒಂಚೂರು ದುಡ್ಡು ಬರುತ್ತೆ, ಹಂಗೆ ಆಗುತ್ತೆ, ಲೈಫ್ ಒಂಚೂರು ಚೇಂಜ್ ಆಗುತ್ತೆ ಅಷ್ಟೇ. ಚಾನ್ಸಸ್ ತುಂಬ ಕಮ್ಮಿ ಇರೋದು ಲೈಫ್ ಚೇಂಜ್ ಆಗೋಕ್ಕೆ. ಆ್ಯಕ್ಚುಲಿ ನನ್ನ ಪ್ರಕಾರ ನಾವು ಯಾರು ಕ್ರಿಯೇಟ್ ಮಾಡ್ಕೋತಿಲ್ಲ ಆ ಥರ ಚಾನ್ಸಸ್ನೆಲ್ಲೂ. ಅಂದರೆ ಅಡಾಪ್ಟ್ ಆಗ್ತಾ ಇದ್ದೀವಿ ದ ಸೊಸೈಟಿಗೆ ಮತ್ತು ಈ ಕಲ್ಚರ್ಗೆ ತುಂಬ ಅಡಾಪ್ಟ್ ಆಗ್ಬಿಟ್ಟಿದ್ದೀವಿ. ಪೊಲೀಸರು ಅಥವಾ ಅಂದರೆ ಎಲ್ಲರೂ ಮೈಂಡಲ್ಲಿ ಇದೆ ಆ್ಯಕ್ಚುಲಿ. ಈಗ ಪೊಲೀಸ್ ಹಿಡಿದ್ರೆ ದುಡ್ಡು ಕೇಳ್ತಾರೆ ಅಂತ ಟ್ರಾಫಿಕ್ ಹತ್ರ ತಪ್ಸ್ಕೊಂಡು ಓಡಾಡೋದು, ಒಂದು ಭಯದಲ್ಲಿ ಹೋಗೋದು. ಮತ್ತೆ ಈಗ ನಮ್ಮ ಕಾನೂನೇ ಹಂಗೆಲ್ಲ. ಈಗ ಕೋರ್ಟು ಕೇಸು ಅಂತ ಹೋದ್ರೆ ಪಕ್ಕ ದುಡ್ಡು ಕೇಳ್ತಾರೆ ಅಂತ ಹೋಗೋದು. ಅಂದರೆ ನೋಬಡಿ ಇಸ್ ಲಾಯಲ್. ಇವಾಗ ನಮಗೋಸ್ಕರ ಯಾರು ಬೇರೆ ಕೆಲಸ ಮಾಡ್ಬೇಕಂದ್ರೆ ಅವ್ರಿಗೂ ನಮ್ಮಿಂದ ಯೂಸ್ ಆಗಬೇಕು. ಇದೆಲ್ಲರೂ ಅರ್ಥ ಮಾಡ್ಕೊಂಡಿದ್ದಾರೆ. ಹಿಂಗೆ ನಡೀತಾ ಇರೋದು ಪ್ರಪಂಚ ಆ್ಯಕ್ಚುಲಿ, ಎಸ್ಪೆಷಲಿ ಇಂಡಿಯಾ. ಐ ಡೋಂಟ್ ನೋ. ನಿಜವಾಗ್ಲೂ ಅಟ್ ದಿಸ್ ಪಾಯಿಂಟ್ ಐ ಕ್ಯಾನ್ ಸೇ ಬದಲಾವಣೆ ಪ್ರಪಂಚದ ನಿಯಮ. ನಾವೆಲ್ಲರೂ ಇರೋದನ್ನ ಇದ್ದಂಗೆ ಅಕ್ಸೆಪ್ಟ್ ಮಾಡಿಕೊಂಡು ಯಾವುದೋ ಒಂದು ಕೆಲಸ ಮಾಡಿಕೊಂಡು ಬರೋ ಸಂಬಳದಲ್ಲಿ ಅದು ಇದು ಚಿಕ್ಕ ಪುಟ್ಟ ವಸ್ತುಗಳನ್ನ ತಗೊಂಡು ಅದರಲ್ಲಿ ಖುಷಿ ಪಡ್ಕೊಂಡು ಕೆಲವೊಮ್ಮೆ ಟ್ರಿಪ್ಪು ಅದು ಇದು ಅಂತ ಮಾಡಿಕೊಂಡು ಏನೋ ಸರ್ವೈವ್ ಆಗ್ಬೇಕಂತ ಆಗ್ತಿದ್ದೀವಿ ಅಷ್ಟೇ. ಅದ್ರ ಮಧ್ಯ ಈ ಪರ್ಸನಲ್ ರೋದನೆಗಳು, ಲವ್, ಫ್ಯಾಮಿಲಿ, ಜಸ್ಟ್ ಸುಮ್ಮನೆ ಯೋಚನೆ ಮಾಡಿ. ಅಕಸ್ಮಾತ್ ನಾನಿಲ್ಲ ಅಂದರೆ ಈ ಪ್ರಪಂಚದಲ್ಲಿ ಹಾಗೆ ನಡೆಯುತ್ತೆ. ದರ್ ಇಸ್ ನೋ ಚೇಂಜ್. ಅಕಸ್ಮಾತ್ ನಾನು ಇವತ್ತು ಸತ್ತೋದ್ರು ಇಲ್ಲ ಈಗಲೇ ಸತ್ತೋದ್ರು ನನ್ನ ಫ್ಯಾಮಿಲಿ ಸ್ವಲ್ಪ ಸಫರ್ ಪಡ್ಬೋದು ಅಷ್ಟೇ. ಬಟ್ ಈ ಪ್ರಪಂಚಕ್ಕೆ ಏನೂ ಚೇಂಜ್ ಆಗಲ್ಲ. ಈ ಪ್ರಪಂಚ ಆಗಲೇ ಬಿಲ್ಟ್ ಆಗಿದೆ, ಮತ್ತು ಇದನ್ನು ಕಂಟ್ರೋಲ್ ಮಾಡ್ತಾ ಇದ್ದಾರೆ ದ ಬಿಗ್ಗೆಸ್ಟ್ ಪೀಪಲ್ಸ್ ಆ್ಯಂಡ್ ರಿಚ್ ಪೀಪಲ್ಸ್. ತುಂಬ ಚೆನ್ನಾಗಿ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅವ್ರಿಗೆ ಬೇಕಾದಂಗೆ. ಯೂಸಿಂಗ್ ಪೀಪಲ್ಸ್ ಬ್ರೈನ್, ಮೇಕಿಂಗ್ ದೇರ್ ಓನ್ ಮನಿ ಆ್ಯಂಡ್ ಸ್ವಲ್ಪ ಏನೋ ಭಿಕ್ಷೆ ಅಂತ ಸ್ಯಾಲ್ರಿ ಜಸ್ಟ್ ಫಾರ್ ಸರ್ವೈವಲ್. ಇವಾಗ ಸರ್ವೈವ್ ಮಾಡಕ್ಕೆ ಬಿಡಲಿಲ್ಲ ಅಂದ್ರೆ ಅವರು ಸತ್ತೋಗ್ಬಿಡ್ತೀವಿ ನಾವು. ಅವ್ರಿಗೆ ಯೂಸ್ ಆಗಬೇಕು, ಆದರೆ ನಾವು ಬೆಳಿಬಾರ್ದು. ಸೊ ಮಿನಿಮಲ್ ಸ್ಯಾಲ್ರಿ ಕೊಡೋದು. Nobody cares. We should only care about ourselves. Actually, ನಾನು ಇದೆಲ್ಲ ಏನಕ್ಕೆ ಕೇಳ್ತಿದ್ದೀನಿ ಅಟ್ ದಿಸ್ ಪಾಯಿಂಟ್, ನಾನು ಸುಮ್ಮನೆ ರ್ಯಾಂಡಮ್ ಆಗಿ ಮಾಡಲ್ಲ. ದೇರ್ ಇಸ್ ಅ ಪರ್ಪಸ್. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದು ಐ ಜಸ್ಟ್ ಓನ್ಲಿ ಟಾಕ್ ರ್ಯಾಂಡಮ್. ನಾನು ಅಂದರೆ ಬಟ್ ರ್ಯಾಂಡಮ್ ಆಗಿ ಹೇಳ್ತಾ ಇದ್ದೀನಿ ಇದನ್ನು ಕೂಡ. ಆ್ಯಂಡ್ ವಿತ್ ಅ ಕಾನ್ಫಿಡೆನ್ಸ್, ವಿತ್ ಲಾಟ್ ಆಫ್ ಹೋಪ್, ವಿ ಶುಡ್ ಗೆಟ್ ಯುನೈಟ್. ನಾವೆಲ್ಲ ಒಂದಾಗಲೇ ಬೇರೆ ಏನೋ ಮಾಡೋಕ್ಕಾಗತ್ತೆ. ಇಲ್ಲಿ ನಮ್ಮ ಲೈಫು, ನಮ್ಮ ಸರ್ವೈವಲ್ಗೋಸ್ಕರ ನಮ್ಮ ಟೈಮ್ನ ಇಟ್ಕೊಂಡು ಸರ್ವೈವ್ ಆಗ್ತಾ ಇರೋದು. ಎಲ್ಲೋ ಕೆಲವೊಮ್ಮೆ ಬಿಸ್ನೆಸ್ ಐಡಿಯಾಸ್ ಬರುತ್ತೆ, ಅದು ಇದು ವರ್ಕ್ ಆಗಲ್ಲ. ವೆರಿ ಲೆಸ್ ಚಾನ್ಸಸ್. ಯಾಕಂದರೆ ಆ್ಯಕ್ಚುಲಿ ತುಂಬ ಇದೆ, ಎಕ್ಸಿಸ್ಟಿಂಗ್ ಇದೆ. ನೀನೇನಾದ್ರು ಬೇರೆ ಮಾಡ್ತೀನಿ ಅಂದರೂ ತುಂಬ ಕಷ್ಟ ಇದೆ, ಸ್ಟಾರ್ಟಿಂಗೇ ತುಂಬ ಕಷ್ಟ ಇದೆ. ಆಮೇಲೆ ಕಾಂಪಿಟೇಷನ್ಸ್ ಜಾಸ್ತಿ ಇದೆ. ಈ ಚಿಕ್ಕ ಪುಟ್ಟ ಹೋಟ್ಲು, ಈ ಫುಡ್ಡು, ಅದಕ್ಕೆ ಕ್ಲಾತು. ಇವಾಗ ಕ್ಲಾತ್ನ ಕಮ್ಮಿ ಬಜೆಟಲ್ಲಿ ಮಾಡೋಕ್ಕಾಗಲ್ಲ, ಮಾರ್ಜಿನ್ ಕಮ್ಮಿ ಇರುತ್ತೆ. ಅದಕ್ಕೆ ಅವ್ರು ದೊಡ್ಡ ಬ್ರ್ಯಾಂಡ್ ಮಾಡ್ತಾರೆ. ಅದು ರಿಚ್ ಪೀಪಲ್ಸ್ಗೋಸ್ಕರ ಅಷ್ಟೇ. ನೀನು ಕಮ್ಮಿ ಬಜೆಟಲ್ಲಿ ಮಾಡಬೇಕಂದ್ರೆ ಅದನ್ನು ಕಮ್ಮಿ ಇರೋನೇ ಮಾಡಬೇಕು. ಓಲಾರ್ ಅಂದರೆ ದುಡ್ಡಲ್ಲಿ ಕಮ್ಮಿ ಇರೋರು, ಸೊ ಅವ್ರು ಮಾಡ್ತಾ ಇದ್ದಾರೆ. ಹಂಗೆ ವಿ ಕ್ಯಾಂಟ್ ಗೋ ಟು ಬಿಗ್ಗರ್ ಇಂಡಸ್ಟ್ರೀಸ್. ವಿ ಕ್ಯಾನ್ ಓನ್ಲಿ ಇನ್ ಅ ಫುಡ್, ಇಲ್ಲ ಚಿಕ್ಕ ಚಿಕ್ಕ ಇಂಡಸ್ಟ್ರೀಸು, ಚಿಕ್ಕ ಚಿಕ್ಕ ಸರ್ವೈವಲ್ಸು ಅಷ್ಟೇ. ಇದನ್ನೇ ದೊಡ್ಡ ಬಿಸ್ನೆಸ್ಸು. ದಿಸ್ ಇಸ್ ಓನ್ಲಿ ದ ಅಚೀವ್ಮೆಂಟ್ಸ್, ಲ್ಯಾಕ್ಸು, ಕ್ರೋರ್ಸು ಅಷ್ಟೇ ಅಲ್ಲ.
ನೋಡ್ರಿ, ಸಮ್ಮೊನ್ ಬಿಲ್ಟ್ ಬೆಂಗಳೂರು, ನಾಡಪ್ರಭು ಕೆಂಪೇಗೌಡರು. ಅವರು ಎಲ್ಲರೂ ಜೀವನ ಮಾಡಬೇಕು ಅಂದ್ರೆ ಒಂದು ಸಿಟಿ ತರ ಚೆನ್ನಾಗಿರ್ಬೇಕು ಅನ್ಕೊಂಡು ಏನೋ ಮಾಡಿದ್ರು. ಬಟ್ ಇಲ್ಲಿ ಈ ಪಾಪ್ಯುಲೇಷನ್ ಆಗಿ 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 ಈ ಬೆಂಗಳೂರು ಬೆಳೆದು ಬೆಳೆದು ಸೋ ಕಂಜೆಸ್ಟೆಡ್. ಇಲ್ಲಿ ಓಡಾಡಕ್ಕೂ ಕಷ್ಟ ಆಗ್ತಿದೆ. ಐ ಮೀನ್ ಜೀವನ ಮಾಡಕ್ ತುಂಬಾ ಕಷ್ಟ, ಕೆಲಸ ಇಲ್ಲ ಅಂದ್ರೆ ಇನ್ನೂ ಕಷ್ಟ, ತುಂಬಾ ಕಷ್ಟ. ವಿ ಕಾಂಟ್ ಅಡ್ಜಸ್ಟ್ ಎನಿಮೋರ್. ನನ್ನ ಪ್ರಕಾರ ನಾವಿಲ್ಲಿ ಅಡ್ಜಸ್ಟ್ ಆಗ್ತಾ ಇರೋದು, ಅಕ್ಸೆಪ್ಟ್ ಮಾಡ್ತಾ ಇರೋದು ಸಿಸ್ಟಮ್ನ. ಇವಾಗ ನಾವಿದೀವಿ, ಇನ್ನೊಂದು 30 ವರ್ಷ ನಮಗೂ ಏಜ್ ಆಗುತ್ತೆ, ಎಲ್ಲ ಆಗೋಗುತ್ತೆ. ನಮಗೂ ಮದುವೆ ಆಗುತ್ತೆ, ಮಕ್ಕಳಾಗುತ್ತೆ, ಮುಂದೆ ವಯಸ್ಸಾಗುತ್ತೆ, ಬೋನ್ಸ್ ಕ್ರ್ಯಾಕ್ ಆಗುತ್ತೆ, ಸತ್ತೋಗ್ತೀವಿ. ಇಲ್ಲ ಮಧ್ಯೆ ಯಾವಾಗ್ಲಾರು ಹೋಗ್ಬೋದು, ಹೇಳಕ್ಕಾಗಲ್ಲ. ಆದ್ರೆ ಅದೊಂದು ಅಂದ್ರೆ ಟೆಕ್ನಾಲಜಿ ಇಸ್ ಗೋಯಿಂಗ್ ಆನ್, ದ ವರ್ಡ್ ಇಸ್ ಗೋಯಿಂಗ್ ಆನ್, ಹೊಸ ಹೊಸದು ಬರ್ತಾ ಇರುತ್ತೆ. ಬಟ್ ನಾವಿಲ್ಲಿ ಏನ್ ಮಾಡ್ತಾ ಇದೀವಿ ಅಂದ್ರೆ ಇಂಡಿವಿಜುವಲಿ ಐ ಆಮ್ ಆಸ್ಕಿಂಗ್, ಪರ್ಸನಲಿ ವಿ ಆರ್ ಡೂಯಿಂಗ್ ನಥಿಂಗ್, ವಿ ಜಸ್ಟ್ ಸರ್ವೈವಿಂಗ್. ಸೊ ನನ್ನ ಪ್ರಕಾರ ವಿ ಶುಡ್ ಟೇಕ್ ಎ ಸ್ಟ್ಯಾಂಡ್ ಫ್ರಮ್ ಹಿಯರ್ ಅಂಡ್ ವಿ ಶುಡ್ ಗೆಟ್ ಯುನೈಟ್. ಇಲ್ಲಿಂದ ನಾವೆಲ್ಲ ಒಂದಾದ್ರೆ ಸಮಥಿಂಗ್ ನ್ಯೂ ವಿಲ್ ಹ್ಯಾಪನ್ ಡೆಫಿನೆಟ್ಲಿ. ನಮ್ಗೇನ್ ಬೇಕು ನಾವು ಅದು ಮಾಡ್ಕೋಬಹುದು, ಯಾವಾಗ ನಾವೆಲ್ಲ ಒಂದಾದಂಗೆ ಮಾತ್ರ. ಸೊ ಈ ಮಳೇಲಿ ಇವಾಗ ನಾನು ನಿಮ್ಗೆ ಎಮೋಷನಲಿ ಏನೋ ಕತೆ ಹೇಳ್ಕೊಂಡು, ನಾನು ಆ ಲೈಫಲ್ಲಿ ನನ್ನ ಲೈಫಲ್ಲಿ ಹಂಗಾಯ್ತು ಹಿಂಗಾಯ್ತು, ಇವಾಗ ನಾವೇನ್ ಮಾಡ್ಬೇಕು, ನಾವು ಎಮೋಷನಲಿ ಹೆಂಗಿರ್ಬೇಕು, ಅಷ್ಟು ಸ್ಟ್ರಾಂಗ್ ಇರಬೇಕು, ಮತ್ತೆ ಒಂದು ಮೋಟಿವೇಶನ್ ಕೊಟ್ಕೊಂಡು ನಿಮ್ಮ ಲೈಫಲ್ಲಿ ಹಂಗೆ ಮಾಡಬೇಕು, ಹಂಗೆ ಮಾಡಬೇಕು. ದಿಸ್ ಆಲ್ ಆರ್ ಮೋಟಿವೇಶನ್ಸ್ ಅಷ್ಟೇ. ನೀವು ಎದಾಡ್ಬೋದು ಅಷ್ಟೇ ಅದರಿಂದ. ಬಟ್ ನೀವು ಕೆಲಸ ಮಾಡ್ಬೇಕಂದ್ರೆ ಯು ಶುಡ್ ನೋ ವಾಟ್ ಟು ಡೂ, ಹೌ ಟು ಡೂ. ಎಲ್ಲದಕ್ಕೂ ಒಂದೊಂದು ದಾರಿ ಇರುತ್ತೆ, ಎಲ್ಲದಕ್ಕೂ ಒಂದೊಂದು ಸ್ಟೆಪ್ಸ್ ಇರುತ್ತೆ. ಯು ಶುಡ್ ಫಾಲೋ ದೆಮ್. ಸೊ ದಿಸ್ ಇಸ್ ಮೈ ಫಸ್ಟ್ ಸ್ಟೆಪ್. ಲೆಟ್ಸ್ ಯುನೈಟ್. ದಿಸ್ ಫಾರ್ ಆಲ್ ಯೂತ್ಸ್. ನಾನು ಆ್ಯಕ್ಚುಲಿ ಬೆಂಗಳೂರಲ್ಲಿರೋದು. ಸೊ ಮೋಸ್ಟ್ ಬೆಂಗಳೂರಲ್ಲಿ ಇರ್ತಾರೆ, ಯಾವುದೋ ಒಂದು ಸರ್ವೈವಲ್ ಅಂತ ಮಾಡ್ತಾರೆ. ಇನ್ನು 28 ನಾನು ಆ್ಯಕ್ಚುಲಿ ನನ್ನ ಬಗ್ಗೆನೇ ನನಗೆ ಎಷ್ಟೊಂದು ಅಂದ್ರೆ ಯೋಚನೆ ಮಾಡೋದು ಇದಾಗುತ್ತೆ. ನಾನು ಇನ್ನೂ ಸೆಟ್ ಆಗಿಲ್ಲ ಲೈಫಲ್ಲಿ. ಆಲ್ರೆಡಿ ನನಗೆ ಇವಾಗ 23 ವರ್ಷ, ಆಲ್ರೆಡಿ 23 ವರ್ಷ ಆಗ್ಬಿಟ್ಟು ಹೆಂಗಪ್ಪ ಮುಂದೆ. ಅಯ್ಯೋ, ಇವಾಗ ಒಂದು ಸ್ವಲ್ಪ ವರ್ಷದಿಂದ ನಾನು 18 ಆಗಿದೆ, 19 ಆಗಿದೆ, ನೋಡಿದ್ರೆ ಆಲ್ರೆಡಿ 23 ವರ್ಷ. ಇನ್ನೂ ಸ್ವಲ್ಪ ವರ್ಷ ಹೋಗ್ಬಿಟ್ರೆ ಒಂದು 25, 26 ಆಗ್ಬಿಡುತ್ತೆ. ನಾನು ಇನ್ನೂ ಸೆಟ್ಲೇ ಆಗಿಲ್ಲ. ನಾನೇನು ಲೈಫಲ್ಲಿ ಏನು ಅನ್ಕೊಂಡಿದ್ದೀನಿ ಅದು ಆಗೇ ಇಲ್ಲ. ಇನ್ನೇನು ವಯಸ್ಸು ಆಗ್ತಾನೆ ಇದೆ. ವಾಟ್ ವಿ ಡೂ? ಇಲ್ಲಿ ಕೆಲಸ ಹುಡ್ಕೋದ್ರಲ್ಲಿ 2-3 ವರ್ಷ, ಆ ಕೆಲಸದಲ್ಲಿ ಸೆಟ್ ಆಗಕ್ಕೆ ಒಂದು 2 ವರ್ಷ, ಅದಾದ್ಮೇಲೆ ನಮಗೆ ಒಳ್ಳೆ ಸ್ಯಾಲ್ರಿ ಬರೋಕ್ಕೆ ನಾವು ಎಕ್ಸ್ಪೆಕ್ಟ್ ಮಾಡಿ ಸ್ಯಾಲ್ರಿ 50, ಅದು ನಾವು ಸ್ಟಾರ್ಟಿಂಗಲ್ಲಿ. ಅದು ನಮಗೆ 50 ಇವಾಗ ಬರ್ಬೇಕಂದ್ರೆ ಆಲ್ಮೋಸ್ಟ್ ಟೆಕ್ಸ್ 6-7 ಇಯರ್ಸ್, ಮೇ ಬಿ 5 ಇಯರ್ಸ್. 5 ಇಯರ್ಸ್ ಅದು ತಗೊಳುತ್ತೆ. ಸೊ ಅಷ್ಟು ತೊಗೊಬೇಕಂದ್ರೆ 5 ಇಯರ್ಸ್ ಬೇಕು. ಆ 5 ಇಯರ್ಸ್ಗೆ ಯಪ್ಪ ಅಷ್ಟೆಲ್ಲ ಕಷ್ಟಪಡ್ಬೇಕು. ಅಂದರೆ ದ ಸಿಸ್ಟಮ್, ಕಾಂಪಿಟೇಷನ್ಸು, ಆ ಪಾಪ್ಯುಲೇಷನಿಂದ ಎಲ್ಲ ಆಪರ್ಚುನಿಟೀಸ್ ವೆರಿ ಲೆಸ್ ಆಗಿಬಿಟ್ಟಿದೆ. ನಾವಿಲ್ಲಿ ಏನು ಮಾಡದೇ ಇರಲಿ, ಅದ್ರ ಪಾಡಿಗೆ ಅದು ಹೋಗ್ತಾ ಇರುತ್ತೆ ಜೀವನ. ಜನ ಸರ್ವೈವ್ ಆಗ್ತಾ ಇರ್ತಾರೆ. ಸೊ ನನ್ನ ಏಜ್ ಅವ್ರು ಯಾರು ಇದ್ದೀರಾ